ಓಕೆ, ಒಟ್ಟಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ಅತಿಥಿಗಳು ಇದ್ದಾರೆ. ಬನ್ನಿ ಅವರನ್ನ ವೆಲ್ಕಮ್ ಮಾಡೋಣ. ನಮ್ಮೊಂದಿಗಿದ್ದಾರೆ ಜೆಡಿಎಸ್ ವಕ್ತಾರರಾದಂಥ ಎಸ್ ವಿ ವೀರಣ್ಣ ಅವರು. ಸರ್, ತಮಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಆರ್ಥಿಕ ತಜ್ಞರಾದಂಥ ಮೈಕಲ್ ಕ್ರಾಸ್ಟ್ರೋ ಅವರಿದ್ದಾರೆ. ಸರ್, ತಮಗೂ ಸ್ವಾಗತ. ನಟರಾಜ್ ಗೌಡರು ಕಾಂಗ್ರೆಸ್ ವಕ್ತಾರರು. ನಟರಾಜ್ ಗೌಡ್ರೆ ಸ್ವಾಗತ. ಇನ್ನು GS ಪ್ರಶಾಂತ್ ಅವರು ಬಿಜೆಪಿ ವಕ್ತಾರರು. ಪ್ರಶಾಂತ್ ಅವರೇ, ತಮಗೂ ಕೂಡ ಸ್ವಾಗತ. ಮೊದಲನೇದಾಗಿ ನಟರಾಜ್ ಗೌಡ್ರಿಂದಲೇ ಈ ಕಾರ್ಯಕ್ರಮವನ್ನು ಆರಂಭಿಸ್ತೀನಿ. ನಟರಾಜ್ ಗೌಡ್ರೆ, ರಾಹುಲ್ ಗಾಂಧಿ ಅವರು ಹೇಳ್ತಾ ಇದ್ರು 2 ಸ್ಲ್ಯಾಬ್ ಇರಲಿ ಅಂತ, ಇದು ಗಬ್ಬರ್ ಸಿಂಗ್ ಟ್ಯಾಕ್ಸ್ ಅಂತ. ಇನ್ನು ಪ್ರಿಯಾಂಕ್ ಖರ್ಗೆ ಅವರು 2016 ಹೇಳಿದ್ರೆ ಜನರಿಗೆ ಸ್ವಲ್ಪ ಹೊರೆ ಕಡಿಮೆ ಆಗ್ತಾ ಇತ್ತು ಅಂತ. ಸೊ ಇದನ್ನ ತಾವು ತುಂಬ ಹೃದಯದಿಂದ ಸ್ವಾಗತ ಮಾಡ್ತೀರಿ, ಬಿಕಾಸ್ ಇದ್ರ ಬಗ್ಗೆ ನೀವು ಬಹಳ ವರ್ಷಗಳಿಂದ ಕೇಳ್ತಾ ಇದ್ರಿ. ಹೌದು, ಒಂದು ಸಂತೋಷ ಇದೆ ನಮ್ಗೆ, ಹೋರಾಟಕ್ಕೆ ಗೆಲುವಾಗಿದೆ ಅಂತ ಸಂತೋಷ ಇದೆ. ನಿಮ್ಮಿಂದನೇ ಆಗಿದೆ ಅಂತ ಏನಾದ್ರೂ ತಾವು ಕ್ರೆಡಿಟ್ ತಗೊಳ್ತೀರಾ? ನಮ್ಮಿಂದನೇ ಅನ್ನೋದಕ್ಕಿಂತ ಒಂದು ಹೋರಾಟ ಇತ್ತ ನಮ್ದು, ಆ ಹೋರಾಟಕ್ಕೆ ಇವಾಗ ಗೆಲುವು ಸಿಕ್ಕಿದೆ ಅಂತ ಭಾವಿಸ್ತೀವಿ ನಾವು. ಒಂದು ಇಡೀ ದೇಶ ಜನತೆಗೆ ಗೆಲುವು ಸಿಕ್ಕಿದೆ ಅಂತ ಭಾವಿಸ್ತೀವಿ ನಾವು. 8 ವರ್ಷಗಳಿಂದ ಲೂಟಿ ಮಾಡಿದ್ರಲ್ಲ ಇವರು. ಗಬ್ಬರ್ ಸಿಂಗ್ ಟ್ಯಾಕ್ಸ್ ಅಂತ ಯಾಕೆ ಹೇಳಿದ್ರು? ಗಬ್ಬರ್ ಸಿಂಗ್ ಟ್ಯಾಕ್ಸ್ ಅಂತ ಯಾಕೆ ಹೇಳಿದ್ರು ರಾಹುಲ್ ಗಾಂಧಿ ಅವರು ಅಂದ್ರೆ, ಇದು ದೌರ್ಜನ್ಯ ಮತ್ತು ದರೋಡೆಯ ಪ್ರತೀಕ ಆಗಿದೆ ಅಂತ. ಬಡವರಿಗೆ ಅಲ್ಲರಿ, ಬಡವರಿಗೆ 28% GST ಸಿಮೆಂಟ್ ಮೇಲೆ ಮನೆ ಕಟ್ಟಕ್ಕಾಗ್ತದ ಜನ ಬಡವರು? ಮಕ್ಕಳು ಪೆನ್ಸಿಲ್ ರಬ್ಬರ್ ಮೇಲೆ 18% GST. ಮಕ್ಕಳು ಅಲ್ಲ, ಬಡವರು ಓದ್ಲೇಬಾರ್ದಾ? ಮೊಸರು ಮೇಲೆ ಏನಾಗಿತ್ತು ಅಂದ್ರೆ, ನಟರಾಜ್ ಗೌಡ್ರೆ, ನಾವು ಇಷ್ಟು GST ಕಟ್ತಿದೀವಿ ಅಂತ ಪಾಪ ಗೊತ್ತೇ ಇರ್ಲಿಲ್ಲ ಅವ್ರಿಗೆ. ಇವತ್ತು ಯಾವ್ದಾದ್ರು GST ಶೂನ್ಯ ಮಾಡಿದ್ದಾರೆ, ಎಷ್ಟೇ 2 ಸ್ಲ್ಯಾಬ್ ಇಟ್ಟಿದ್ದಾರೆ ನೋಡಿ, ಇಷ್ಟು ಕೊಡ್ತಾ ಇದ್ರು ನೀವು ಅಂತ ಯಾವಾಗ ಸುದ್ದಿ ವಾಹಿನಿಗಳು ಹೇಳಕ್ ಶುರು ಮಾಡಿದ್ರು, ಆವಾಗ ಅವ್ರಿಗೆ ಗೊತ್ತಾಯ್ತು, ಅಯ್ಯೋ ನಾವು ಇಷ್ಟೊಂದು GST ಕಟ್ತಾ ಇದ್ವಾ, ಪೆನ್ನು ಪೆನ್ಸಿಲು ಇರೇಸರ್ಗೂ ನಾವು ಇಷ್ಟೊಂದು GST ಕಟ್ತಾ ಇದ್ವಾ, ಆರೋಗ್ಯ ವಿಮೆ ಜೀವ ವಿಮೆಗೆ ಇಷ್ಟೊಂದು GST ಕಟ್ತಾ ಇದ್ವಾ ಅಂತ ಪಾಪ ಈಗ ಅಯ್ಯೋ ಎಷ್ಟೊಂದು ಕಟ್ಬಿಡ್ತಾ ಇದ್ವಲ್ಲ ಅಂತ ಈಗ ಅನ್ಸಕ್ ಶುರುವಾಗಿದೆ. ಅಂದ್ರೆ ನಮ್ಮ ಜನರಿಗೆ ಪಾಪ GST ಯಾವ್ಯಾವ ವಸ್ತುಗಳಿಗೆ ಎಷ್ಟೆಷ್ಟು ಹಾಕಿದ್ದಾರೆ, ನಾವು ಎಷ್ಟೆಷ್ಟು ಕೊಡ್ತಾ ಇದೀವಿ ಅನ್ನುವಂತ ಮಾಹಿತಿನೂ ಇಲ್ಲದೆ ಅವ್ರಿಗೆ ಮಾಹಿತಿ ಕೊರತೆ ಮಾಡಿ ಅವ್ರನ್ನ ಎಷ್ಟು ವಂಚನೆಯಲ್ಲಿ ಇಟ್ಟಿದ್ವಿ ಅಂತ ನನಗೂ ಈಗ ಅನಿಸ್ತಾ ಇದೆ. ಸರ್, ಒಬ್ಬ ಗುಡಿಸಲಲ್ಲಿ ವಾಸ ಮಾಡ್ತಕ್ಕಂತಹ ಬಡವನಿಂದ ಹಿಡಿದು ಎಲ್ಲ ದೊಡ್ಡ ಶ್ರೀಮಂತರವರೆಗೂ ಪರೋಕ್ಷ ತೆರಿಗೆ 28% ವರೆಗೂ ನಾವು ಕಟ್ತಾ ಇದ್ವಿ. ಪ್ರತಿಯೊಂದ್ರ ಮೇಲೆ ತೆರಿಗೆ, ಯಾವ್ದ್ರ ಮೇಲೆ GST ಬಿಟ್ಟಿದ್ರು. ಪ್ರತಿಯೊಂದು ಪ್ಯಾಕೆಟ್ ರಾಗಿ ಅಕ್ಕಿ ತಗೊಂಡ್ರೆ ಪ್ಯಾಕೆಟ್ ಆಗಿದ್ರೆ ಅದ್ರ ಮೇಲೆ GSTನೇ. ಆ ರೀತಿಯಾಗಿ GST ಹಾಕಿ ಇಡೀ ದೇಶವನ್ನ 8 ವರ್ಷಗಳ ಕಾಲ 120 ಲಕ್ಷ ಕೋಟಿ ಕೇಂದ್ರ ಸರ್ಕಾರ ಲೂಟಿ ಮಾಡಿತ್ತು. ಮೋದಿ ಅವ್ರ ಮನೆಗೆ ತಗೊಂಡ್ರ, ಇಲ್ಲ ಅಮಿತ್ ಶಾ ಅವ್ರ ಮನೆಗೆ ತಗೊಂಡ್ರ, ವಾಪಸ್ ಏನ್ ಬಂತು ನಿಮ್ಗೆ? ಏನು ಲೂಟಿ ಹೊಡೆದ್ರು, ಎಲ್ಲಿ ಲೂಟಿ ಹೊಡೆದ್ರು ನೋಡಿ. ಲೂಟಿ ಹೊಡೆದ್ ನಾನು ಯಾಕೆ ಹಂಗಂದೆ ಅಂದ್ರೆ, 16,50,000 ಕೋಟಿ ರೂಪಾಯಿ ವಸೂಲಾಗದ ಸಾಲ ಅಂತ ಮನ್ನಾ ಮಾಡಿದ್ದಾರೆ. 16,50,000 ಕೋಟಿ ರೂಪಾಯಿ. ಯಾರು ಬೆಂಗಳೂರು, ಯಾರು ಬಡವರಿಗೆ, ಯಾರು ಆಮೇಲೆ ಯಾರು ಅವಾಗ ಸಾಲ ಅದು ನಮ್ಮ ಸರ್ಕಾರ ಬಂದ ನಂತರನೂ ಕೂಡ ಕೊಟ್ಟರಲ್ಲ, ಸಾಲ ಕೊಟ್ಟರಲ್ಲ, ಅವೆಲ್ಲ NPA ಆಗಿದ್ದಾವೆ. ಇವ್ರು ಕೊಟ್ಟಿರೋ ಸಾಲಗಳು ಕೂಡ NPAಗಳಾಗಿದೆ. ನಾನು ಅದನ್ನ ಹೇಳ್ತೀನಿ, ಈ ಟೈಮಿಂಗ್ ಅಲ್ಲಿ ಯಾಕೆ ಮಾಡಿದ್ರು ಅಂತ ನೀವ್ ಹೇಳ್ತಿದ್ದೀರಾ. ನಾವು ಕಳೆದ 8 ವರ್ಷಗಳಿಂದ ಹೋರಾಟ ಮಾಡ್ತಾ ಇದೀವಿ, ಈಗ ಸ್ವಾಗತ ಮಾಡ್ತೀವಿ, ಇಟ್ಸ್ ಟೂ ಲೇಟ್ ಅಂತ. ಬಟ್ ಈಗ ಲೇಟೆಸ್ಟ್ ಆಗಿ ಯಾಕೆ ಮಾಡಿದ್ದಾರೆ ಅಂತ, ಏನ್ ಕಾರಣ ಇರ್ಬೋದು ಅಂತ? ಇಲ್ಲ ನೋಡಿ, ಕೇಂದ್ರ ಸರ್ಕಾರ ಒಂದು ಬಹಳ ಇಕ್ಕಟ್ಟಿನ ಪರಿಸ್ಥಿತಿ ಸಿಗಾಕೊಂಡಿದೆ. ಒಂದು ಕೇಂದ್ರದಲ್ಲಿ ಏನಂದ್ರೆ, ಎಲ್ಲರ ಆರ್ಥಿಕ ಈ ಅಸಮಾನತೆ ಇದೆಯಲ್ಲ, ಅದು ಜಾಸ್ತಿ ಆಗ್ತದೆ ದೇಶದಲ್ಲಿ. ಬೆಲೆ ಏರಿಕೆಗಳ ಜಾಸ್ತಿ, ನಡುವಿನ ವ್ಯತ್ಯಾಸ. ಈ ದೇಶದಲ್ಲಿ ದುರಂತಗಳಾಯ್ತಲ್ಲ, ಈಗ ಕೊರೋನಾದ ಒಂದು ದುರಂತ, ದೇಶ ಜನ ಎಲ್ಲ ಬಡತನಕ್ಕೆ ಹೋದ್ರು. ಇನ್ನು ಮೋದಿ ನಿರ್ಮಿಸಿದ ದುರಂತಗಳು ಈ GST, ಲೋಪಯುಕ್ತ GST ಮತ್ತೆ ನೋಟ್ ರದ್ದು, ಈ 2 ದುರಂತಗಳಿಂದ ಜನರಿಗೆ ಆರ್ಥಿಕತೆ ಹೊಡೆತ ಬಿತ್ತು. ಜನ ಬಡವರು ಆಗ್ತಾನೆ ಹೋದ್ರು, ಶ್ರೀಮಂತರು ಆಗ್ತಾನೆ ಹೋದ್ರು. ಇವಾಗ ಇದನ್ನ ಅಸಮಾನತೆ ಎಲ್ಲ ಇಡೀ ದೇಶದಲ್ಲಿ ಕಾಣ್ತಾ ಇದೆ. ಈ ಗ್ಯಾರಂಟಿ ಯೋಜನೆಗಳು ಯಾಕೆ ಕೊಡ್ಬೇಕಾಗಿ ಬಂತು ನಾವು? ಜನಗಳು ಈಗ ತೆರಿಗೆ ಹೊರೆನೂ ಇದೆ, ಬೆಲೆ ಏರಿಕೆ ಇದೆ, ಹಾಗಾಗಿ ಅವ್ರ ಗ್ಯಾರಂಟಿ ಯೋಜನೆಗಳು ಅನುಕೂಲ ಆಗಲಿ ಅಂತ ಹೇಳಿ ನಾವು ಈ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಮಾಡ್ಬೇಕಾಗಿ ಬಂತು. ಇದು ಇವಾಗ ಮನವರಿಕೆ ಆಗಿದೆ ಅವ್ರಿಗೆ. ಈಗ ಪರ್ಟಿಕ್ಯುಲರ್ ಕಾರಣ ಸರ್, ಇವತ್ತು ನಿನ್ನೆ ಅದನ್ನ ಬಿಜೆಪಿ ಹೇಳ್ತಾರೆ. ಈಗ ಇವರು ಯಾರು, ನಮ್ಮ ಇವರು ಪೀಯೂಷ್ ಗೋಯಲ್ ಅವರು ಒಂದು ಇಂಟರ್ವ್ಯೂ ಅಲ್ಲಿ ಹೇಳ್ತಾರೆ, ಇಲ್ಲ 1.5 ವರ್ಷದಿಂದ ನಾವು ಇದನ್ನ ಮಾಡ್ತಾ ಇದ್ವಿ, ತಯಾರಿ ಮಾಡ್ತಾ ಇದ್ವಿ ಅಂತ. ಸೊ ಇದೇನು ರಾತ್ರಿ ಮಲ್ಕೊಂಡು ಬೆಳಗ್ಗೆ ಎದ್ದ ತಕ್ಷಣ ಅಯ್ಯೋ ಜನರಿಗೆ ಬಹಳ ತೊಂದರೆ ಆಗಿದೆ, 8 ವರ್ಷಗಳಿಂದ ನನ್ಗೆ ಜ್ಞಾನೋದಯ ಆಗಿರ್ಲಿಲ್ಲ, ಇವಾಗ ಜ್ಞಾನೋದಯ ಆಯ್ತು ಅಂತ ಮಾಡಿರೋದ ಕಾರಣ ಇರ್ಬೇಕಲ್ಲ. ಇದು ಟೈಮಿಂಗ್ ಟೈಮಿಂಗ್ ಇಷ್ಟೇನೆ. ಮೋದಿ ಅವ್ರಿಗೆ ಇಮೇಜ್ ಕ್ರೈಸಿಸ್ ಇದೆ. ಅವ್ರಿಗೆ ಯಾವಾಗ್ಲೂ ಅಂದ್ರೆ ಇಮೇಜ್ ಚೆನ್ನಾಗಿರ್ಬೇಕು. ನಾನೇನೋ ಅಲ್ವಾ, ಅದು ಇಮೇಜ್ ಚೆನ್ನಾಗಿ ಇಟ್ಕೊಳ್ಳೋದು ಕೂಡ ಒಬ್ಬ ಉತ್ತಮ ಪೊಲಿಟಿಷಿಯನ್. ಅಲ್ಲಿ ಟ್ರಂಪ್ ನಿಮ್ಮ ಮೇಲೆ 50% ತೆರಿಗೆ ಹಾಕ್ದ, ನಿಮ್ಗೆ ಧ್ವನಿ ಎತ್ತಿ ಮಾತಾಡಿ ವಿದೇಶಾಂಗ ನೀತಿ, ರಾಜತಾಂತ್ರಿಕ ನೀತಿಯಲ್ಲಿ ಸೋತಾಗಿದೆ ನಿಮ್ದು. ಪಾಕಿಸ್ತಾನಕ್ಕಿಂತ ಕಡೆ ಮಾಡಿದಾರೆ ನಮ್ಮನ್ನ ಅಮೆರಿಕದವರು. ನೀವು ನಮಸ್ತೆ ಟ್ರಂಪ್, ನಮಸ್ತೆ ಟ್ರಂಪ್, ಅಬ್ಕಿ ಬಾರ್ ಟ್ರಂಪ್ ಸರ್ಕಾರ, ಅಬ್ಕಿ ಬಾರ್ ಟ್ರಂಪ್ ಸರ್ಕಾರ ಅಂತ ಚುನಾವಣಾ ಪ್ರಚಾರ ಮಾಡಿದ್ರಿ. ಪ್ರಧಾನಮಂತ್ರಿಯಾಗಿ, ದೇಶದ ಪ್ರಧಾನಮಂತ್ರಿಯಾಗಿ ದೇಶದ ಘನತೆಯನ್ನ ನೀವು ಕಡಿಮೆ ಮಾಡಿದ್ರಿ. ಆ ಟೈಮಲ್ಲಿ
ಒಬ್ಬ ದೇಶದ ಪ್ರಧಾನಮಂತ್ರಿ ಹೋಗಿ ಇನ್ನೊಬ್ರಿಗೆ ಹೋಗಿ ಚುನಾವಣೆ ಮಾಡ್ತಲ್ಲ. ನಾನು ಮೋದಿ ಬಗ್ಗೆ ನಾನು ಸತ್ಯವನ್ನು ಹೇಳ್ತಾ ಇದ್ದೀನಿ, ಕೇಳಿ ನಾನೇನ್ ಮಾಡ್ಲಿ? ಈಗ ಬಿಜೆಪಿ ಧೈರ್ಯ ಬೇಕು, ಸತ್ಯ ಧೈರ್ಯ ಬೇಕು. ಪ್ರಶಾಂತ್ ಅವರೇ, ನಿಮಗೆ ಟೈಮಿಂಗ್ ನೋಡಿ, ನಿಮ್ ಸಮಯ ಬಂದಾಗ ನೀವು ಮಾತಾಡಿ. ಮಧ್ಯ ಬಾಯಿ ಹಾಕೋದು ಒಳ್ಳೇದಲ್ಲ ಸರ್. ಮಧ್ಯ ಬಾಯಿ ಹಾಕೋದ್ರಿಂದ ಏನು ನೀವು ಮಾತಾಡಿ, ಆಮೇಲೆ ಸಮಯ ಕೊಟ್ಟಾಗ ನೋಡಿ, ಒಂದ್ ನಿಮಿಷ ಸಿಸ್ಟಮ್ ಅಲ್ಲ, ಏನ್ ಸಿಸ್ಟಮ್ ಸರ್? ಅಲ್ಲ, ಒಂದ್ ನಿಮಿಷ ಆಯ್ತು, ಒಂದ್ ನಿಮಿಷ ಅವ್ರಿಗೆ ಮಾತಾಡಕ್ ಅವಕಾಶ ಕೊಟ್ಟಿದ್ದೀನಿ ಅಂದ್ಮೇಲೆ ನಿಮಗೂ ಕೊಡ್ತೀನಿ. ಮಾತಾಡಿ. ಅವ್ರ ಮಾತನ್ನ ಕಸಿದು ಮಾತಾಡೋದ್ರಿಂದ ಕಸಿವಿಸಿ ಆಗುತ್ತೆ ಹೊರತು ನಿಮ್ಮ ಪಾಯಿಂಟ್ ಅನ್ನ ಕ್ಲಿಯರ್ ಆಗಿ ಇಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅವ್ರು ಮುಗಿಸಕ್ ಬಂದ್ರು, ನೀವು ಮಧ್ಯ ಬಾಯಿ ಹಾಕಿದ್ರೆ ಮತ್ತೆ ನಾನು ಮಾತಾಡ್ತೀನಿ. ನಿಮಗೆ ಕೊಟ್ಟಾಗ ಮಾತಾಡಿ, ನಿಮಗೆ ಯಾವಾಗ ಅಲ್ಲ ಸರ್, ನಿಮಗೆ ಕೊಟ್ಟಾಗ ಮಾತಾಡಿ. ಅವ್ರನ್ನ ಕರ್ಸಿರೋದು ಮಾತಾಡಕ್ಕೆ, ನಿಮಗೆ ಇಷ್ಟ ಆಗೋ ಮಾತುಗಳನ್ನ ಮಾತಾಡೋದು. ಹಾಗಾದ್ರೆ ಡಿಬೇಟ್ ಯಾಕೆ ಬರ್ತೀರಿ? ಅವ್ರು ಮಾತಾಡಿದ್ದನ್ನ ಸರ್, ಅವ್ರಿಗದು ಪಾಯಿಂಟ್, ನಿಮಗ ಅನ್ಸದೇ ಇರ್ಬೋದು, ಅವ್ರಿಗದು ಪಾಯಿಂಟ್. ಲೆಟ್ ಹಿಮ್ ಟಾಕ್, ಆಮೇಲೆ ನೀವು ಅದಕ್ಕೆ ಕೊಡ್ಬೋದಲ್ಲ ನೀವು ಕೌಂಟ್ರು. ಓಕೆ, ಜಲ್ದಿ ಮುಗಿಸಿ ನಟರಾಜ್. ಜಲ್ದಿ ಮುಗಿಸ್ತೀನಿ. ಮೋದಿ ಅವರಿಗೆ ತಮ್ಮ ವರ್ಚಸ್ಸಿನ ಕ್ರೈಸಿಸ್ ಬಂದಿದೆ. ಯಾಕಂದ್ರೆ ಅಮೆರಿಕದ ಅಧ್ಯಕ್ಷ ಕೇಳಿ, ಇಂಡಿಯಾ ಪಾಕಿಸ್ತಾನ ಚುನಾವಣೆ ಏನು ಯುದ್ಧ ನಡೀತಲ್ಲ, ಅದನ್ನ ನಾನೇ ನಿಲ್ಸಿದ್ದೀನಿ 25 ಬಾರಿ ಹೇಳಿದ್ರು ನೀವು ಸುಳ್ಳುಗಾರ ಅಂತ ಹೇಳಲಿಕ್ಕೆ ಮೋದಿ ಅವರಿಗೆ ಧೈರ್ಯ ಸಾಲಿಲ್ಲ ಮೋದಿ ಅವರಿಗೆ. ಹಂಗಾಗಿ 50% ತೆರಿಗೆ ಹಾಕಿದ್ರು ಕೂಡ ನಿಮ್ಮ ವಿದೇಶಾಂಗ ನೀತಿಯಲ್ಲಿ ಸೋಲಾಗಿದೆ ನಿಮ್ಗೆ. ನಟರಾಜ್ ಗೌಡ್ರೆ, ಇದನ್ನ ನೀವು ಸ್ವಾಗತ ಮಾಡ್ತೀರಿ, ಯಾಕೆ ಅಂದ್ರೆ ಇದು ಜನರಿಗೆ ಅನುಕೂಲವಾಗುವಂತಹ ಒಂದು ಸ್ವಾಗತದ ನಡೆ. ಹಾಗಾಗಿ ಅದನ್ನ ಅಲ್ಲಿ ಬಿಡೋಣ. ಪ್ರಶಾಂತ್ ಸರ್, ಪಿ ಚಿದಂಬರಂ ಅವರು ಒಂದು ಟ್ವೀಟ್ ಮಾಡಿದ್ದಾರೆ. ಏನು ಅಂತಂದ್ರೆ, ಇದು GST ರ್ಯಾಷನಲೈಸೇಷನ್ ಅಂಡ್ ರಿಡಕ್ಷನ್ ಎಲ್ಲ ವೆಲ್ಕಮ್ ಮಾಡ್ತೀವಿ. 8 ವರ್ಷ ಆಯ್ತು, ಟೂ ಲೇಟ್ ಆಯ್ತು, ಆದ್ರೂ ಪರವಾಗಿಲ್ಲ, ನಾವು ವೆಲ್ಕಮ್ ಮಾಡ್ತೀವಿ. ಆದರೆ ಈ ಸರ್ಕಾರ ಈ ರೀತಿಯಾದಂತಹ ಅನಿವಾರ್ಯ ಮತ್ತು ಅವಶ್ಯಕವಾದಂತಹ ನಡೆಗೆ ಕಾರಣಗಳು ಏನು? sluggish growth, rising household debt, falling household savings, elections in Bihar, Mr. Trump and his tariffs ಅಂತ ಕೆಲವೊಂದು ಕಾರಣಗಳನ್ನ ಕೊಟ್ಟಿದ್ದಾರೆ. ತಾವು ಇದಕ್ಕೆ ಏನ್ ಹೇಳಕ್ ಬಯಸ್ತೀರಿ? ಕಾಂಪೌಂಡ್ ಡಿಗ್ರಿ ಇಡಿಗೆ ಸಿಬಿಐಗೆ ಎದುರ್ಕೊಂಡು ಓಡೋಗೋ ಒಂದು ಟ್ವೀಟ್ಗೆ ಉತ್ತರ ಕೊಡ್ಬೇಕು ಅಂತಲ್ಲ. ನಟರಾಜ್ ಗೌಡ್ರೆ, ನೀವು ಮಾತಾಡಬಾರ್ದು. ಅದೇ ಚಿದಂಬರಂ ಅವ್ರನ್ನ ಅಲ್ಲ, ಚಿದಂಬರಂ ಅವರು ಅಮಿತ್ ಶಾ ಅವ್ರಿಗೂ ಮಂಡಿ ಊರಿದಾರಲ್ರಿ ಟ್ರಂಪ್ ಮುಂದೆ. ಮೋದಿ ಅವರು ಟ್ರಂಪ್ ಮಂಡಿ ಊರಿದಾರೆ. ಪ್ರಶಾಂತ್ ಗೌಡ್ರೆ ಮಾತಾಡ್ಬೇಕು.